ಅಂದ್ರೆ ಚೆನ್ನಾಗಿ ಇರುವಂತಹ ಒಂದು ಮಾತು, ಅದನ್ನು ಸುಭಾಷಿತ ಅಂತ ಕರೀತಾರೆ. ಅದು ಸಾರ್ವಕಾಲಿಕ ಸತ್ಯ ಆಗಿರುತ್ತೆ. ಇಲ್ಲಿ ಸುಭಾಷಿತದ ಬಗ್ಗೆ ಹೊಗಳೋದಾದ್ರೆ ಹೇಳ್ತಾರೆ, ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತ, ಮೂಢೈಹಿ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ಅಂತ ಹೇಳ್ತಾರೆ. ಅಂದ್ರೆ ಸುಭಾಷಿತದ ಪ್ರಪಂಚದಲ್ಲಿ ಇರೋದೇ 3 ಸುಭಾಷಿತ. ಒಂದು ಆಹಾರ, ನೀರು ಮತ್ತು ಒಳ್ಳೆ ಮಾತು. ಇದು 3 ರತ್ನಗಳು ಅಂತ ಹೇಳಿದ್ರೆ, ಅಂದ್ರೆ ಬುದ್ಧಿ ಕಡಿಮೆ ಇರೋಂಥವ್ರು ಕಲ್ಲಿನಲ್ಲಿ ಕಲ್ಲು ಚೂರುಗಳನ್ನ ರತ್ನ ಅಂತ ಹೇಳಿ ಭಾವಿಸ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಹೇಳೋದಾದ್ರೆ, ಸುಭಾಷಿತ ಎಷ್ಟು ರಸಾಸ್ವಾದವಾಗಿರುತ್ತೆ ಅನ್ನೋದಕ್ಕೆ ದ್ರಾಕ್ಷ ಮ್ಲಾನಮುಖಿ ಜಾತ, ದ್ರಾಕ್ಷಿ ಸಜ್ಜನರು ಕೂಡ ಮಾಡಿದಂತಹ ಒಂದು ಸಣ್ಣ ಉಪಕಾರನ ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಅಂತ ಸುಭಾಷಿತ. ಸೊ ಅವಳು ತೋರ್ಸೋ ವಿಶ್ವಾಸ ಮತ್ತೆ ಗೌರವಕ್ಕೆ ನಾನು ಎಷ್ಟು ಮಾತ್ರ ಪಾತ್ರಳೋ ಗೊತ್ತಿಲ್ಲ. ಒಂದೇ ಒಂದು ವರ್ಷ ಬೇಕಾದಷ್ಟು ಜನ ಪಾಠ ಹೇಳಿರ್ತೀವಿ, 100 ಜನ 1000 ಜನಕ್ಕೆ ಪಾಠ ಹೇಳಿರ್ತೀವಿ ನಾವು. ಆದ್ರೆ ಎಷ್ಟು ಮಕ್ಕಳಿಗೆ ನೆನಪಲ್ಲಿ ಉಳಿಯುತ್ತೆ, ಎಷ್ಟು ಮಕ್ಕಳು ನೆನಪಲ್ಲಿ ಇಟ್ಕೊಂಡು ಸ್ಮರಿಸ್ತಾರೆ ಅನ್ನೋದು ನಮಗ್ ಗೊತ್ತಿರಲ್ಲ. ಬಟ್ ಅವ್ರಗಳಿಗೆ ಗೊತ್ತಿರುತ್ತೆ. ಬಹುಶಃ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಇದ್ರು ಯಾರೋ ನೆನಪಿಸ್ಕೊಳ್ಬಹುದೇನೋ, ಹೇಳಕ್ ಬರಲ್ಲ. ಆದ್ರೆ ಅದೃಷ್ಟವಶಾತ್ ರಶ್ಮಿ ನನ್ನ ಒಂದು ಸಂಬಂಧದಲ್ಲಿ ಇದ್ದಾಳೆ. ಮಗಳಾಗಿ ಯಾವಾಗ್ಲೂ ವಿಚಾರಿಸ್ತಾಳೆ, ಹೇಗಿದ್ದೀರಾ ಅಂತ ಫೋನ್ ಮಾಡ್ತಾಳೆ. ಅವಳು ಫೋನ್ ಮಾಡಿ ಮಧ್ಯಾಹ್ನ ಸುಮಾರು ವರ್ಷ, ಹೆಚ್ಚು ಕಡಿಮೆ ಒಂದು 15 ವರ್ಷ ನಮ್ ಸಿಕ್ಕಿರ್ಲಿಲ್ವಾ ಕತೆನೋ ಅಂತ ಅನ್ಸುತ್ತೆ. ಆಮೇಲೆ ಒಂದ್ಸಲಿ ಸಿಕ್ಕದೆ, 15 ವರ್ಷನೂ ಅವಳು ಪರಿತಪ್ಸಿದಾಳೆ, ಸಿಕ್ಲಿಲ್ಲ, ಮೇಡಮ್ ಎಲ್ಲೋದ್ರು ಅಂತ ಹೇಳಿ. ಸೊ ಮತ್ತೆ ಇವಾಗ ನಮ್ಮ ಬಾಂಧವ್ಯ ನಡೀತಾ ಇದೆ. ಆದ್ರೆ ಶಿಷ್ಯಾದಿಚ್ಛೆ ಪರಾಜಯಂ ಅಂತ ಹೇಳ್ತಾರೆ. ಶಿಷ್ಯರಿಂದ ಗುರುಗಳು ಪರಾಜಯವನ್ನ ಹೊಂದಬೇಕಂತೆ. ಹಾಗೆ ಪುತ್ರಾದಿಚ್ಛೆ ಪರಾಜಯಂ, ತಂದೆಯಾದವರು ಮಕ್ಕಳಿಂದ ಪರಾಜಯವನ್ನು ಹೊಂದಬೇಕು ಅಂತ ಹೇಳಿ ಹೇಳ್ತಾರೆ. ಮಕ್ಕಳು ತಂದೆಯನ್ನ ಗೆಲ್ಲಬೇಕು. ಹಾಗೆ ಇಲ್ಲಿ ನಾನು ಏನು ಬರ್ದಿಲ್ಲ, ಆದ್ರೆ ಅವಳು ಬರ್ದಿದ್ದಾಳೆ. ಅದರಲ್ಲಿ ನನ್ನ ಹೆಸರು ಉಳಿಯೋ ಹಾಗೆ ಮಾಡಿದ್ದಾಳೆ. ಅದಕ್ಕೆ ನಾನು ತುಂಬಾ ಆಭಾರಿ. ನಾವು ಹೇಳ್ತಾ ಇದೆ, ಫುಟ್ ಪ್ರಿಂಟ್ ಉಳಿಸ್ಬಿಟ್ಟೆ, ನಾನು ಇದ್ರು ಇಲ್ಲದೆ ಇದ್ರು ನನ್ನ ಹೆಸರು ಇರುತ್ತೆ ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ನಾನು ಅವಳನ್ನ ಅಭಿನಂದಿಸೋಕೆ ಇಷ್ಟಪಡ್ತೀನಿ. ಭಗವಂತ ಅವಳಿಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹಾರೈಸ್ತೀನಿ.